ಹಾಯ್ ಹಲೋ ನಮಸ್ಕಾರ. ಅನೂಸ್ ಮಿನಿ ಲಾಗ್ಗೆ ಸ್ವಾಗತ. ಸೊ ಎಲ್ಲರೂ ಹೆಂಗದಿರಿ? ಸೊ ನಾ ಈಗ ಮಾಡಕ್ಕೆ ಹೊಂಟಿದ್ದು ನಿಮಗೆ ಶೇಂಗಾ ಇಲ್ಲ, ಕೊಬ್ಬರಿ ಇಲ್ಲ, ಏನೂ ಇಲ್ಲ ನೋಡಿರಿ. ಸೊ ನಿಮಗೆ ಶೇಂಗಾ ಚಟ್ನಿ ಮಾಡಿ ತೋರಿಸ್ತೀನಿ. ಬಟ್ ಇದು ಶೇಂಗಾ ಚಟ್ನಿ ಅಲ್ಲ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸೊ ಶೇಂಗಾ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇಷ್ಟಿದ್ರೆ ಸಾಕು ನೋಡಿರಿ. ಹೆಂಗೆ ಮಾಡೋದು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ನಾನು ತೋರಿಸ್ತೀನಿ. ಈಗ ರೆಡಿ ಆಗೈತೆ ರೀ, ಆಲ್ರೆಡಿ ರೆಡಿ ಆಗೈತಿ ಇದು. ಸೊ ಇದನ್ನು ಇಷ್ಟನ್ನು ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣ್ಸಿನ್ಕಾಯಿ ಹಾಕ್ಬೇಕು ರೀ. ಆಮೇಲೆ ಎಲ್ಲ ಹಾಕಿ ಹುರ್ಕೊಂಡು ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಆಮೇಲೆ ಉಳ್ಳಾಗಡ್ಡಿ ಇಷ್ಟು ಹಾಕಿ ಹುರಿದು ಚೆಂದಾಗಿ ಹುರಿದು ಆಮೇಲೆ ಏನು ಮಾಡ್ಬೇಕು ರೀ, ರುಬ್ಬು ಮುಂದೆ ಪುಟಾಣಿ ಹಾಕ್ಬೇಕು ರೀ. ಪುಟಾಣಿ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಮಾಡಿರಂತೂ ಮಾಡಿ ನೋಡಿರಿ. ಅವನವನ ಟೇಸ್ಟ್ ನೋಡ್ರಿ. ಮತ್ತು ಮಾಡ್ಬೇಕು ಅನಿಸ್ತದೆ ನಿಮಗೆ. ತಿಂದ್ರೆ ಏನು ಸೂಪರ್ ಬಂದೈತೆ ಗೊತ್ತೇನ್ರಿ ಚಟ್ನಿ. ಈಗ ನಾನು ಬೇಕಂತಂದು ಮಾಡ್ಕೊಂಡಿದ್ದೆ. ಇದಕ್ಕೆ ಟೈಮು ವೇಸ್ಟ್ ಆಗಂಗಿಲ್ಲ, ಈಸಿನೂ ಮಾಡ್ಬೋದು ರೀ. ನೋಡಿರಿ, ಬೆಸ್ಟ್ ಅಂದ್ರೆ ಬೆಸ್ಟ್ ಆಕತ್ತೆ ನೋಡಿರಿ ಚಟ್ನಿ ಮಾತ್ರ. ಮತ್ತೆ ತಿನ್ಬೇಕು ಅನಿಸ್ತದೆ ರೀ. ಮಾಡಿ ನೋಡಿರಿ, ನಿಮಗೂ ಹೆಂಗೆ ಅನಿಸ್ತದೆ ಅಂದ್ರೆ ರುಚಿ ಮಾಡಿ ನೋಡಿ ನಂಗೆ ಹೇಳ್ರಿ. ನಿಮಗೆ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಅಬ್ಬಬ್ಬಬ್ಬಬ್ಬಾ ಏನು ಚಟ್ನಿ! ಏನು ಶೇಂಗಾನ ಬೇಡ ನೋಡಿರಿ, ಶೇಂಗಾ ಚಟ್ನಿ ಥರ ಟೇಸ್ಟ್ ಬಂದೈತೆ ರೀ. ಭಾಳ ಈಸಿ ಅಂದ್ರೆ ಈಸಿ ಐತೆ ನೋಡಿರಿ. ನಿಮಗೂ ಟೈಮ್ ಉಳಿತೈತಿ. ನೀವು ದೋಸೆ ಜೊತೆ, ಪಡ್ಡು ಜೊತೆ, ಇಡ್ಲಿ ಜೊತೆ, ತಾಲಿಪಟ್ಟಿ ಈ ಥರ ಎಲ್ಲದ್ರ ಜೊತೆನೂ ನೀವು ಮಾಡ್ಕೋಬೋದು ರೀ. ನಿಮ್ಗೆ ಇನ್ನೊಂದು ಸತಿ ಅಷ್ಟು ರುಚಿ ಬಂದೈತೆ ನೋಡಿರಿ. ಕಲರ್ ಮಾತ್ರ ಭಾರಿ ಬಂದೈತೆ ರೀ. ಎಷ್ಟು ಈಸಿ ಅಂದ್ರೆ ಅಷ್ಟು ಈಸಿ, ಅದೇ ಟೇಸ್ಟ್ ಬರ್ತೈತೆ ರೀ. ಶೇಂಗಾ ಹುರ್ಕೋದ ಬೇಡ ನೀವು. ಕೊಬ್ಬರಿ ಇಲ್ಲ, ಶೇಂಗಾ ಇಲ್ಲ, ಏನೂ ಇಲ್ಲ ನೋಡಿರಿ. ಈಸಿಯಾಗಿ ಮಾಡ್ಬೋದು ನೋಡಿರಿ. ಈ ಥರ ಭಾಳ ರುಚಿನೂ ಆಗೈತೆ ರೀ. ಮತ್ತು ಮಾಡಿ ನಂಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಿಮ್ಗೆ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಾಗ ನಾನು ಸಿಗ್ತೀನಿ. ಸೊ ಆಗೈತೆ ಅಂದ್ಕೊತೇನೆ. ಎಲ್ಲರದು ಆರಾಮದಿರೇನ್ರಿ ಎಲ್ಲರೂ? ಸೊ ಆದಷ್ಟು ಬೇಗ ಮಾಡಿ ನಂಗೆ ಏನಂದ್ರೆ ನಂಗೆ ತಿಳಿಸ್ರಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಇಲ್ಲ ಅಂದರೆ ಬಿಟ್ಬಿಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಆರಾಮಿರ್ರಿ. ಓಕೆ ಬಾಯ್. ಟೇಕ್ ಕೇರ್.